ಶ್ರೀಮಂತ ಸುಮ್ಮನಾಗಿ ಹುಟ್ಟಂಗಿಲ್ಲ, ಶ್ರೀಮಂತರು ಸುಮ್ಮನಾಗಂಗಿಲ್ಲ. ಈ ಜನ್ಮದಲ್ಲಿ, ಈ ಮನುಷ್ಯ ಜನ್ಮ ಬಂದದ್ದಲ್ಲ, ಈ ಜನ್ಮದಲ್ಲಿ ನಾವು ಎಷ್ಟು ಪುಣ್ಯ ಮಾಡೀವಿ, ಎಷ್ಟು ಪಾಪ ಮಾಡೀವಿ ಲೆಕ್ಕ ಇರ್ತದೆ. ನಿಮಗಿರೋದಿಲ್ಲ ಬಿಡು, ನೀವು ದುಡ್ಡು ಎಷ್ಟದವು, ಮನಿ ಎಷ್ಟದವು ಲೆಕ್ಕ ಇಟ್ಟಿರ್ತಾರೆ. ನೀವು ಮಾಡಿದ ಪುಣ್ಯ ಪಾಪ ಲೆಕ್ಕ ಐತೆ ನಿಮಗೆ. ಇಷ್ಟ ಪುಣ್ಯ ಮಾಡೇನ್ರಿ, ಇಷ್ಟ ಪಾಪ ಮಾಡೇನಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಪುಣ್ಯ ಮಾಡಿದ್ದು ಪಾಪ ಮಾಡಿದ್ದು ಯಾರಿಗೂ ಗೊತ್ತಿರಂಗಿಲ್ಲ. ಇನ್ನೇ ಹೇಳ್ತಾರೆ ಎಷ್ಟು ಗಳಿಸಿರಿ ಭೂಮಿ, ಎಷ್ಟು ದುಡ್ಡು ಅದಾವು, ಎಷ್ಟು ಬಂಗಾರ ಅದೇ, ಎಷ್ಟು ಮಕ್ಕಳು ಹೇಳ್ತಾರೆ. ಗಳಿಸಿದ್ದು ಹೇಳ್ತಾರೆ. ಪಾಪ ಎಷ್ಟು ಗಳಿಸಿದ್ದು ಹೇಳಪ್ಪ, ಪುಣ್ಯ ಎಷ್ಟು ಗಳಿಸಿದ್ದು ಹೇಳಪ್ಪ ಅಂದ್ರೆ ಹೇಗೆ ಗೊತ್ತಿಲ್ಲ ರೀ. ಅದು ಗೊತ್ತಾಗೋಲ್ಲ, ಅದು ಗೊತ್ತಾಗೋಲ್ಲ. ಆಗ ನಡೀತಾ ಇರ್ತದೆ. ಅದು ಕ್ಷಣ ಕ್ಷಣದಲ್ಲೇ ಪುಣ್ಯ ಪಾಪ ನಡೀತಿರ್ತದೆ. ಆ ಪುಣ್ಯ ಪಾಪ ಸ್ಟಾಕ್ ಹಾಕ್ಬೇಕು. ಪುಣ್ಯ ಆಗಿತ್ತ ಅಂದರೆ ಪುಣ್ಯವನ್ನೇ ಈ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯವರಾಗಿದ್ದುಕೊಂಡು ಇಂಥ ಸತ್ಸಂಗ ಮಾಡೋದು, ದಾನ ಧರ್ಮ ಮಾಡೋದು, ಪುರಾಣ ಪುಣ್ಯದಲ್ಲಿ ಕೇಳೋದು, ಮಠ ಮಂದಿರಗಳಿಗೆ ಹೋಗ್ಬೋದು, ಕೈಲಾಟ ಸೇವಾ ದಾನ ಧರ್ಮ ಮಾಡೋದು, ವೃದ್ಧರನ್ನ ಮುದುಕರನ್ನ ತಾಯಿ ತಂದೆಗಳನ್ನ ಸ್ವಾಮಿಗಳನ್ನ ಸೇವಾ ಮಾಡೋದು, ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿದ್ದು ಅಂದರೆ ಅದು ಪುಣ್ಯ ಇರ್ತದೆ. ಅದು ಪುಣ್ಯ ಸ್ಟಾಕ್ ಹಾಕೊಂತ ಹೋಗುತ್ತೆ. ಆ ಪುಣ್ಯದಿಂದ ಒಂದು ಶ್ರೀಮಂತನಾಗಿಯೋ ಜ್ಞಾನಿಯಾಗಿಯೋ ಮಹಾತ್ಮ ಬಿಡ್ತೇವೆ. ಪಾಪ ಮಾಡಿದ್ದಾರೆ ಕ್ಷೀಣ ರೋಗಿಯಾಗಿಯೋ ಕುಷ್ಠ ರೋಗಿಯಾಗಿಯೋ ಪಶು ಪಕ್ಷಿಗಳಾಗಿಯೋ ಹೇಯವಾದಂಥ ಜೀವಿಗಳಾಗಿ ಬರಬೇಕಾಗೈತೆ. ಅದಕ್ಕೋಸ್ಕರವಾಗಿ ಮನುಷ್ಯರು ನಾವು ಬಹಳ ಹುಷಾರಾಗಿರಬೇಕು, ಭಾಳ ಹುಷಾರಾಗಿರ್ಬೇಕು. ಯಾಕೆ ಮುಂದೆ ನಾವು ಒಳ್ಳೆಯ ಜನ ಬರಬೇಕಂತಂದ್ರೆ ನಾವು ಹುಷಾರಾಗಿರ್ಬೇಕು. ಹೆಣ್ಣಾಗಲಿ ಗಂಡಾಗಲಿ ನಾವು ಹುಷಾರಾಗಿರ್ಬೇಕು. ಮುಂದಿನ ಜನ್ಮ ನಾವು ದೊಡ್ಡ ಶ್ರೀಮಂತರಾಗಬೇಕು, ಗುಣವಂತರಾಗಬೇಕು, ನೀತಿವಂತರಾಗಬೇಕು, ಧನಿಕರಾಗಬೇಕು ಅನ್ನೋ ಆಸೆ ನಮಗಿರ್ತಂದರೆ ಈಗ ಒಳ್ಳೆಯವರಾಗಿರಬೇಕು. ಈಗ ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡ್ರಿ. ಏನು ಇಲ್ಲೇ ಇಲ್ಲರಿ, ಒಳ್ಳೇದು ಮಾಡ್ದಂಗೆ ದಾನ ಧರ್ಮ ಮಾಡ್ಕೊಡ್ತಾರೆ. ಏನು ಇಲ್ಲೇ ಇಲ್ಲರಿ, ಏನು ಇಲ್ಲೇ